ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಗಳನ್ನ ಮುಚ್ಚಬಾರದು. ಕನ್ನಡಾಭಿಮಾನ ಮೆರೆದಂತ ನಟ ಡಾಲಿ ಧನಂಜಯ್ ಬಡವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು. ಅರಸೀಕೆರೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದಲ್ಲಿ ಡಾಲಿ ಧನಂಜಯ್ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಗಳು ಮುಚ್ಚಬಾರದು. ಕನ್ನಡಾಭಿಮಾನವನ್ನ ಮೆರೆದಿದ್ದಾರೆ ನಟ ಡಾಲಿ ಧನಂಜಯ್ ಅವರು. ಜೊತೆಗೆ ಬಡವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು. ಅರಸೀಕೆರೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ ಈ ರೀತಿ ಹೇಳಿರೋದು. ನಿಮ್ಮೂರಿನ ಕನ್ನಡ ಶಾಲೆಗಳು ಮುಚ್ಚದಂತೆ ನೋಡಿಕೊಳ್ಳಿ. ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ರೂ ಪರವಾಗಿಲ್ಲ, ಆ ಒಂದು ಮಗು ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತೇಳಿ ಕರೆ ಕೊಟ್ಟಿದ್ದಾರೆ. ಶಾಲೆಗಳು ಯಾವತ್ತೂ ಮುಚ್ಚಬಾರ್ದು. ಯಾಕೆಂತ ಹೇಳ್ತೀನಿ, ಯಾವತ್ತು ಒಂದು ಇಡೀ ಈಗ ಇವತ್ತು ಹಳ್ಳಿಗಳಿಗೆ ಎಲ್ಲ ಹಳ್ಳಿಗಳಿಗೂ ಸ್ಕೂಲ್ ಬಸ್ಗಳು ಹೋಗ್ತವೆ. ಸ್ಕೂಲ್ ಬಸ್ಗಳು ಕರ್ಕೊಂಡ್ಬರ್ತಾರೆ, ಬೇರೆ ಬೇರೆ ಶಾಲೆಗೆ ಸೇರಿಸ್ತಾರೆ, ಅದೆಲ್ಲದು ಫೈನ್. ಬಟ್ ಎಷ್ಟೇ ಶಕ್ತಿವಂತರಾಗಿದ್ದವ್ರು ನಾವಿದ್ರು ಇಲ್ಲದವರನ್ನು ಇದ್ದೇ ಇರ್ತಾರೆ. ಅವ್ರು ಎಷ್ಟೋ ಜನ ಸ್ಕೂಲಿಗಂತ ಇಲ್ಲಿವರೆಗೂ ಕಳ್ಸಕ್ಕಾಗ್ತಿರೋಂತ ಪೋಷಕರು ಇರ್ತಾರೆ. ಒಂದಿಷ್ಟು ಮಕ್ಳು ಇರ್ತಾರೆ, ಅದು 5 ಜನ ಮಕ್ಕಳು 10 ಜನ ಮಕ್ಕಳು ಆ ಸ್ಕೂಲ್ಗೆ ಹೋಗ್ಬೇಕಾಗಿರೋ ಒಂದು ಮಗುನು, ಆ ಒಂದು ಮಗು ಇದ್ರು ಕೂಡ ಅದಕ್ಕೆ ವಿದ್ಯಾಭ್ಯಾಸ ಮಿಸ್ ಆಗ್ಬಾರ್ದು. ಹಾಗಾಗಿ ನಿಮ್ಮ ಊರಿನ ಸರ್ಕಾರಿ ಶಾಲೆಗಳನ್ನ ದಯವಿಟ್ಟು ಕಾಪಾಡ್ಕೊಳ್ಳಿ. ಸಾಕು, ಅದರಲ್ಲಿ ಇಬ್ಬರೇ ಹುಡುಗರಿದ್ರು, ಆ ಇಬ್ಬರು ಎಜುಕೇಟೆಡ್ ಆದ್ರೂ ಅವ್ರ ಕುಟುಂಬ ಕನ್ನಡ ಶಾಲೆಗಳು ಯಾವತ್ತೂ ಮುಚ್ಚಬಾರ್ದು. ಯಾಕೆಂತ ಹೇಳ್ತೀನಿ, ಯಾವತ್ತು ಒಂದು ಇಡೀ ಈಗ ಇವತ್ತು ಹಳ್ಳಿಗಳಿಗೆ ಎಲ್ಲ ಹಳ್ಳಿಗಳಿಗೂ ಸ್ಕೂಲ್ ಬಸ್ಗಳು ಹೋಗ್ತವೆ. ಸ್ಕೂಲ್ ಬಸ್ಗಳು ಕರ್ಕೊಂಡ್ಬರ್ತಾರೆ, ಬೇರೆ ಬೇರೆ ಶಾಲೆಗೆ ಸೇರಿಸ್ತಾರೆ, ಅದೆಲ್ಲದು ಫೈನ್. ಬಟ್ ಎಷ್ಟೇ ಶಕ್ತಿವಂತರಾಗಿದ್ದವ್ರು ನಾವಿದ್ರು ಇಲ್ಲದವರನ್ನು ಇದ್ದೇ ಇರ್ತಾರೆ. ಅವ್ರು ಎಷ್ಟೋ ಜನ ಸ್ಕೂಲಿಗಂತ ಇಲ್ಲಿವರೆಗೂ ಕಳ್ಸಕ್ಕಾಗ್ತಿರೋ ಅಂತ